ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಬಳ್ಳಾರಿಯಲ್ಲಿ ಎಡಿಜಿಪಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಬ್ಯಾನರ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿಬಿಟ್ಟಿದೆ. ಘಟನೆ ಸಂಬಂಧವಾಗಿ 3 ದೂರುಗಳು ಇಲ್ಲಿವರೆಗೂ ದಾಖಲಾಗಿವೆ. ಮತ್ತೊಂದು ವಿಚಾರದಲ್ಲಿ ನಾವೇ ಕೇಸನ್ನು ದಾಖಲು ಮಾಡಿಕೊಂಡಿದ್ದೇವೆ. ಇಲ್ಲಿ ಮತ್ತೊಂದು ಕೇಸ್ ನಾವೇ ದಾಖಲು ಮಾಡಿಕೊಂಡಿದ್ದೀವಿ. 3 ಕಂಪ್ಲೇಂಟ್ ಆಯ್ತು ಇಲ್ಲಿ ಅಂತ ಅವರು ಎಡಿಜಿಪಿ ಒಂದು ಕಡೆ ಇಲ್ಲಿ ಮಾತಾಡಿದ್ದಾರೆ. ಫೈರಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾರು? ಇನ್ಯಾಕೆ ಫೈರಿಂಗ್ ಆಯಿತು? ಬ್ಯಾನರ್ ವಿಚಾರದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಇದು. ಘಟನೆ ಸಂಬಂಧ 3 ಕಂಪ್ಲೇಂಟ್ ಬಂದಿವೆ. ಸುಮೋಟ್ ಕೇಸ್ ನಾವೇ ದಾಖಲಿಸಿಕೊಂಡಿದ್ದೇವೆ. 5 ಪ್ರೈವೇಟ್ ಗನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಕೇವಲ ಟಿಯರ್ ಗನ್ ಮಾತ್ರ ಫೈರ್ ಮಾಡಿದ್ದಾರೆ. ಇಲ್ಲಿ ಬೇರೆ ಮನುಷ್ಯನ ಸಾಯಿಸುವಂಥ ಒಂದು ಗುಂಡುಗಳನ್ನು ಪೊಲೀಸರು ಬಳಸಿಯೇ ಇಲ್ಲ. ಇಲ್ಲಿ ಏನು ಬುಲೆಟ್ನ ಅವಶೇಷ ಸಿಕ್ಕಿದೆಯಲ್ಲ, ಅದನ್ನು ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಾ ಇದ್ದೀವಿ ನಾವು ಅಂಥೇಳಿ ಎಡಿಜಿಪಿ ಹಿತೇಂದ್ರ ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ನಾಳೆ ದೇಶದ ವಾಲ್ಮೀಕಿ ಪುತ್ತಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬ್ಯಾನರ್ ಕಟ್ಟ ವಿಚಾರದಲ್ಲಿ 2 ಕಾರ್ಯಕರ್ತರ ನಡುವೆ ಪ್ರಶ್ನೆ ಆಯ್ತು ಸಾಯಂಕಾಲ. ಅದರಲ್ಲಿ ಒಬ್ಬರು ಯಾರೋ ಗಾಯಾಳಾಗಿದ್ದು ಅಲ್ಲಿಗೆ ಅದು ಪರಿಸ್ಥಿತಿ ತಿಳಿಯಾಗಿತ್ತು. ಇದು ನಡೆದು ಫಸ್ಟ್ ಘಟನೆ ನಡೆದಿದ್ದು 6:30ರಿಂದ 7 ಗಂಟೆ ಮಧ್ಯೆ. ಮತ್ತು ಎರಡನೇ ಘಟನೆ 9ರಿಂದ 9:30 ಮಧ್ಯೆ ಮತ್ತೆ 2 ಗುಂಪುಗಳು ಮತ್ತೆ ಅದೇ ಜಾಗದಲ್ಲಿ ಜಮಾವಣೆಗೊಂಡಿದ್ದು ಅಲ್ಲಿ ಒಬ್ಬರು ಪ್ರೈವೇಟ್ ಗನ್ಮನ್ನು ಏರ್ಫೈರ್ ಮಾಡಿದ್ದಾರೆ. ನಮ್ಮವರು ಅಲ್ಲಿ ಸ್ಥಳೀಯ ಸಾದಿರಿದ್ದು ಅದನ್ನು 2 ಗುಂಪುಗಳನ್ನ ಟಿಯರ್ ಗ್ಯಾಸ್ ಯೂಸ್ ಮಾಡಿದ್ದಾರೆ ಮತ್ತು ಲಾಠಿ ಚಾರ್ಜ್ ಯೂಸ್ ಮಾಡಿ ಚದುರಿಸಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಒಬ್ಬರು ಆಮೇಲೆ ಮೃತಪಟ್ಟಿದ್ದಾರೆ. ಅದರಲ್ಲಿ ಈಗ ಪೋಸ್ಟ್ಮಾರ್ಟಮ್ ಎಲ್ಲ ಆಗಿ ಈಗ ಅದು ಅಂತ್ಯಕ್ರಿಯೆಗೆ ಹೋಗಿದೆ. ಈಗ ಈ ಪ್ರಕರಣ ಸಂಬಂಧ 4 ಪ್ರಕರಣ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. 3 ಕಂಪ್ಲೇಂಟ್ ಆಗಿದೆ. 1 ಸೋಮೋಟೋ ನಾವೇ ದಾಖಲಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಸತ್ತವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ವಾಲ್ಮೀಕಿ ಬೈದರು ಅವಮಾನ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಆಗಿದೆ. ಇನ್ನೊಂದು ಅದು 307 ಕೇಸು ಒಂದು ಯಾರು ಇಂಜುರಿ ಆಗಿದೆ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಿಳಿಸ್ಕೊಳ್ಳೋಕ್ಕೆ ಸಿದ್ದು ಇದ್ದಾರೆ. ಸಿದ್ದು, ಯಾರು ಗುಂಡಿಂದ ಆ ವ್ಯಕ್ತಿ ತೀರು ಹೋದ್ರು ಮಾಹಿತಿ ಸಿಕ್ಕಿದ್ಯಾ? ಇದಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ಇವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ? ಇದೀಗ ಪೊಲೀಸರು ಹೇಳ್ತಾ ಇದ್ದಾರೆ ಟಿಯರ್ ಗನ್ ಅಷ್ಟೇ ನಾವಿಲ್ಲಿ ಫೈರ್ ಮಾಡಿರೋದು. ಟಿಯರ್ ಗನ್ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಟಿಯರ್ ಗ್ಯಾಸಲ್ಲಿ ಫೈರ್ ಹೊಡೆಯಬಹುದಾಗುತ್ತೆ, ಸಿಡಿಸಬಹುದಾಗುತ್ತೆ ಅಷ್ಟು ವಾಯು. ಅದು ಬಿಟ್ಟರೆ ಇನ್ನೇನು ಫೈರ್ ಮಾಡಿರ್ಲಿಕ್ಕಿಲ್ಲ ಅಲ್ಲಿ. ಈಗ ಈ ಗುಂಡುಗಳು ನೋಡಿದ್ರೆ ರಿವಾಲ್ವರಿಂದ ಅಥವಾ ಪಿಸ್ತೂಲಿಂದ ಬಂದಂಥ ಗುಂಡು ಥರ ಕಾಣಿಸ್ತಾ ಇದೆ. 5 ಖಾಸಗಿ ಈ ತರಹದ ಒಂದು ರಿವಾಲ್ವರ್ಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪತ್ತೆ ಆಯ್ತಾ ಯಾರು ಗುಂಡು ಹಾರಿಸೋದು ಇದ್ರ ಮಧ್ಯದಲ್ಲಿ ಅಂತ? ಖಂಡಿತವಾಗ್ಲೂ ರಮಾಕಾಂತ್, ನಾವೀಗ ಏನು ಈ ಗಲಾಟೆ ಆದಂಥ ಏನು ಸ್ಥಳ ಇದೆ ಆ ಸ್ಥಳದಲ್ಲಿ ನಾವಿದ್ದೀವಿ. ನಾವು ನಿಮಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನೀವೀಗ ಗಮನಿಸ್ಬೋದಾಗಿದೆ. ಈಗ FSL ತಂಡದ ಜೊತೆಗೆ ಎಸ್ಕೋ ಅನ್ನುವಂಥ ಏನು ತಂಡ ಇದೆ ಆ ತಂಡ ಕೂಡ ಬಂದು ಕೆಲಸವನ್ನು ಮಾಡ್ತಾ ಇದೆ. ಅದರಲ್ಲೂ ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾಳಿ ಆಯಿತು, ಆ ದಾಳಿಗೆ ಎಲ್ಲಿಂದ ಆ ಫೈರಿಂಗ್ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ FSLನ ಅಧಿಕಾರಿಗಳು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಆ ಕಲ್ಲು ತೂರಾಟ ಆಯ್ತಲ್ಲ, ಕಲ್ಲು ತೂರಾಟ ಆಗಿರ್ಬೋದು, ಆ ಖಾರದ ಪುಡಿಯನ್ನು ಎರಿಸಿರ್ಬೋದಾಗಿರ್ಬೋದು, ಅವುಗಳನ್ನು ಈಗಾಗಲೇ ಮಾರ್ಕ್ ಮಾಡಲಾಗಿದೆ. ಫೈರಿಂಗ್ ಮಾಡಿದ ತಕ್ಷಣ ಬುಲೆಟ್ನ ಕ್ಯಾಪ್ ಏನು ಬರುತ್ತೆ ಆ ಕ್ಯಾಪ್ಗಳು ಎಲ್ಲೆಲ್ಲಿ ಬಿದ್ದಿತ್ತೋ ಆ ಬಿದ್ದಂಥ ಕ್ಯಾಪ್ಗಳನ್ನು ಕೂಡ ಅಲ್ಲಿ ಮಾರ್ಕ್ ಮಾಡುವಂಥದ್ದು ಕೂಡ ನಡೀತಾ ಇದೆ. ಮತ್ತು ಎಷ್ಟು ದೂರಿಂದ ಫೈರಿಂಗ್ ಮಾಡಿದ್ರೆ ಅದು ಎಷ್ಟು ದೂರ ಹೋಗಿ ತಗಲುತ್ತೆ ಅನ್ನುವಂಥದ್ದನ್ನು ಈ ಏನು ಅವರು ಟೇಪ್ ಅಳತೆ ಮೂಲಕ ಕೂಡ ಅದನ್ನು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸಕ್ಕೆ FSLನ ತಜ್ಞರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಎಡಿಜಿಪಿ ಆದಂಥ ಹಿತೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಪಡೆದುಕೊಂಡಿದ್ದೀವಿ. 4 ಕೇಸ್ಗಳನ್ನ ಮಾಡಲಾಗಿದೆ. ಅದರಲ್ಲೂ 4 ಕೇಸಲ್ಲಿ ಒಂದು 307 ಮಾಡಿರುವಂಥದ್ದು ಮತ್ತು ಇನ್ನೊಂದು ವಾಲ್ಮೀಕಿ ಅವರ ಬಗ್ಗೆ ಹಗರವಾಗಿ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಒಂದು ಕೇಸನ್ನು ಮಾಡಿರುವಂಥದ್ದು ಮತ್ತು ಏನು ಗಲಾಟೆ ನಿನ್ನೆ ನಡೆದಂಥ ಗಲಾಟೆಯಲ್ಲಿ ಸಾವನ್ನಪ್ಪಿರುವಂಥ ರಾಜಶೇಖರ್ ಏನಿದ್ದಾರೆ ಅವ್ರ ಕುಟುಂಬಸ್ಥರು ಕೂಡ ಒಂದು ಕೇಸನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾವೇ ಒಂದು ಸೋಮೋಟನ್ನ ಕೇಸ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ 4 ಕೇಸ್ಗಳನ್ನು ಮಾಡಲಾಗಿದೆ. 4 ಕೇಸ್ಗಳ ಜೊತೆಗೆ ಅನೇಕ ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈಗ ಏನು ನೀವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ನಿನ್ನೆ ನಡೆದಂಥ ಈ ಘಟನೆಗೆ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಆ ಕ್ಯಾಪ್ಗಳು ಏನೆಲ್ಲ ಬಿದ್ದೋಗಿತ್ತೋ ಅದೇ ರೀತಿ ಯಥಾಸ್ಥಿತಿಯಾಗಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಆ ಬಾಕ್ಸ್ಗಳನ್ನು ಇಟ್ಟಿರುವಂಥದ್ದು ಅಂದರೆ ಅವರಿಗೆ ಗುರುತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಾಕ್ಸ್ಗಳನ್ನ ಕೂಡ ಇಟ್ಟಿರುವಂಥದ್ದು. ಬಾಕ್ಸ್ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು FSLನ ಅಧಿಕಾರಿಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ನಡೆದಂಥ ಘಟನೆ ರಾತ್ರಿ ಹೊತ್ತಿಲ್ಲಿ ಸುಮಾರು ಜನ ಇಲ್ಲಿ ಜಮಾವಣೆ ಆಗಿದ್ರು. ಜಮಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲಿಂದ ಈ ಕಲ್ಲು ತೂರಾಟ ಆಯಿತು, ಹೇಗೆ ಆಯಿತು ಅನ್ನುವಂಥದ್ದನ್ನು ಇಂಚು ಮಾಹಿತಿಯನ್ನು
ಸೊಕೋ ಅನ್ನುವಂಥ ಏನು ತಂಡ ಏನಿದೆ ಆ ತಂಡದ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಅವರು ಪಾಯಿಂಟ್ಗಳನ್ನ ಮಾಡಲಾಗಿದೆ. ಆ ಪಾಯಿಂಟ್ಗಳಲ್ಲೇ ಆ ಕ್ಯಾಪ್ಗಳು ಬಿದ್ದಿತ್ತು. ಆ ಕ್ಯಾಪ್ಗಳು ಎಲ್ಲಿಂದ ಎಲ್ಲಿವರೆಗೂ ಬಿತ್ತು ಅನ್ನುವಂಥದ್ದೇನಿದೆಯಲ್ಲ ಅಲ್ಲಿ ಮಾರ್ಕ್ಗಳನ್ನ ಹಾಕ್ತಾ ಇದ್ದಾರೆ. ಆ ಮಾರ್ಕ್ಗಳ ಮುಖಾಂತರ ಸಾಕಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಡ್ತಾ ಇದ್ದಾರೆ. ಇನ್ನೇನು ಈ ಸ್ಪಾಟ್ ಏನಿದೆಯಲ್ಲ ಈ ಸ್ಪಾಟ್ಗೆ ADGP ಆದಂತ ಈತೇಂದ್ರ ಏನಿದ್ದಾರೆ ಬರಲಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಫಾರೆನ್ಸಿಕ್ ಅಧಿಕಾರಿಗಳ ಜೊತೆಗೆ ಒಟ್ಟು ಎಷ್ಟು ಸುತ್ತು ಫೈರ್ ಆಗಿದೆ ಅಂತ ಗೊತ್ತಾಗಿದೆಯಾ ರಮಾಕಾಂತ್? ಸಿದ್ದು, ಒಟ್ಟು ಎಷ್ಟು ಸುತ್ತುಗಳ ಗುಂಡು ಹಾರಿಸುವಿಕೆ ನಡೆದಿದೆ ಅಂತ ಏನಾದರೂ ಗೊತ್ತಾಗಿದೆ? ಎಷ್ಟು ರೌಂಡ್ಸು, ಯಾವ್ಯಾವ ರೀತಿಯಲ್ಲಿ, ಅದು ಪಿಸ್ತೂಲಾ, ರಿವಾಲ್ವಾರ, ಬ್ಯಾರಲ್ ಗನ್ನ, ಶಾರ್ಟ್ ಗನ್ನ, ಇದು ಗೊತ್ತಾಗಿದೆಯಾ ಏನು ಅಂತ? ಖಂಡಿತವಾಗ್ಲೂ ರಮಾಕಾಂತ್, ಒಟ್ಟು ಒಂದು 9 ಫೈರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾಗಿದೆ. ಜೊತೆಗೆ ಈ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸರು ಈ ಗುಂಪನ್ನ ಚದುರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಅವರು ಕೂಡ ಒಂದಿಷ್ಟು ಫೈರಿಂಗ್ ಅನ್ನ ಮಾಡಿದ್ರು, ಗಾಳಿಯಲ್ಲಿ ಗುಂಡನ್ನು ಹಾರಿಸಿರುವಂಥದ್ದು ಕೂಡ. ಅವು ಮತ್ತು ಇವನ್ನೆಲ್ಲವೂ ಕೂಡ ಏನೆಲ್ಲ ಇದೆಯೋ ಅವನ್ನೆಲ್ಲವನ್ನ ತನಿಖೆ ಮಾಡಲಾಗ್ತಾ ಇದೆ. ಆದರೆ ADGP ಈತೇಂದ್ರ ಅವರು ಕೂಡ ಏನು ಹೇಳ್ತಾ ಇದ್ರು ಅಂದ್ರೆ, ಯಾರು ಈ ಗನ್ಮ್ಯಾನ್ಗಳಿದ್ರು, ಆ ಪ್ರತಿಯೊಬ್ಬರ ಗಾಲಿ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಆಗಿರ್ಬೋದು, ನಿನ್ನೆ ನಡೆದಂಥ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಆ ಗನ್ಮ್ಯಾನ್ಗಳ ಹತ್ರ ಏನು ಗನ್ಗಳಿತ್ತು ಆ ಗನ್ಗಳನ್ನ ಆಗಿರ್ಬೋದು ಮತ್ತು ಅವರ ಬುಲೆಟ್ಗಳೇನಿತ್ತು ಆ ಬುಲೆಟ್ಗಳನ್ನು ನಾವೀಗ ವಶಕ್ಕೆ ಪಡಿಸ್ಕೊಂಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಮತ್ತು FSL ಬರುವಂಥ ಈ ಮಾಹಿತಿ ಏನು ಬರುತ್ತೆ ಆ ಮಾಹಿತಿ ಪ್ರಕಾರ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಜೊತೆಗೆ ಈ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ CCTV ವಿಸಲ್ಗಳೇನಿತ್ತು ಆ ವಿಸಲ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾರೆಲ್ಲ ಈ ತಪ್ಪಿಸ್ತಿರ್ತಾರೆ ಅವರಿಗೆ ಶಿಕ್ಷೆ ಆಗಿರ್ಬೋದು, ಅವ್ರನ್ನ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಳಲು ಕೂಡ ನಾವು ರೆಡಿ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸದ್ಯ ಈಗ FSLನ ಅಧಿಕಾರಿಗಳು ಕೂಡ ಈಗ ಈ ಗನ್ ವಿಚಾರದಲ್ಲಿ ಈಗ 9 ಸುತ್ತು ಫೈರ್ ಆಗಿದೆ, 9 ಸುತ್ತು ಗುಂಡು ಹಾರಿಸಿರಂತ ಗೊತ್ತಾದಾಗ ಒಂದಷ್ಟು 5 ಖಾಸಗಿ ಆಗಿರತಕ್ಕಂಥ ಗನ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಏನಾಗುತ್ತೆ, ಶೂಟ್ ಮಾಡೋದ ಮೇಲೆ ಆ ಕೆಮಿಕಲ್ ಇರುತ್ತಲ್ಲ, ಆ ಕೆಮಿಕಲ್ಲು ವ್ಯಕ್ತಿಯ ಕೈಗೆ ಅಂಟ್ಕೊಂಡಿರುತ್ತೆ. ಅದು ಸಿಡಿದಿರ್ತಕ್ಕಂಥ ಅದ್ರಲ್ಲಿ ಸಣ್ಣ ಕಣಗಳಿರ್ತವೆ. ಅದು ಇಲ್ಲಿ ಯಾರನ್ನೂ ವಶಕ್ಕೆ ಪಡ್ಕೊಂಡಿಲ್ವ ಇವರು ಇಲ್ಲಿವರೆಗೂ? ಬರೀ ಗನ್ ವಶಕ್ಕೆ ಪಡ್ಕೊಂಡಿದ್ದಾರಾ? ಜನಾನು ಯಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರಾ? ತನಿಖೆ ಕಳಿಸಿದ್ದಾರಾ? ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರಾ? ಈ ಗನ್ನಿಂದ ಫೈರ್ ಆಗಿದೆ, ಫೈರ್ ಆಗಿಲ್ಲ, ಈ ಗನ್ನಿಗೆ ಬಳಸುವಂಥ ಗುಂಡು ಈ ಥರ ಸ್ವರೂಪದ್ದಲ್ಲ. 1 ವರ್ಷಕ್ಕೆ ಒಬ್ಬ ಮನುಷ್ಯನಿಗೆ ಇಷ್ಟು ಗುಂಡುಗಳ ಪರ್ಮಿಷನ್ ಅಂತ ಇರುತ್ತೆ. ಅದನ್ನು ಎಷ್ಟು ಬಳಸಿದ್ದಾನೆ, ಬಳಸಿಲ್ಲ, ಉಳಿದಿರೋದು ಲೆಕ್ಕ ತಗೊಂಡಿಲ್ಲ. ಈ ಥರ ನಡೆದಿಲ್ವ ಇಲ್ಲಿವರೆಗೂ ಅಂತ? ಖಂಡಿತವಾಗ್ಲೂ ರಮಾಕಾಂತ್, ನಿನ್ನೆ ನಡೆದಂಥ ಘಟನೆಯಲ್ಲಿ ಖಾಸಗಿ ಗನ್ಮ್ಯಾನ್ ಏನಿದ್ರು ಆ ಗನ್ಮ್ಯಾನ್ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರ ಹೊರತುಪಡಿಸಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗನ್ಮ್ಯಾನ್ಗಳೇನಿದ್ರು ಅವ್ರದ್ದು ಗನ್ಗಳೇನಿತ್ತು ಆ ಗನ್ಗಳು ಮತ್ತು ಅವರಿಗೆ ಇಷ್ಟು ಬುಲೆಟ್ಗಳನ್ನು ಕೊಟ್ಟಿದ್ರು, ಆ ಬುಲೆಟ್ಗಳನ್ನು ತಂದು ಕೊಡಲಿಕ್ಕೆ ಕೂಡ ಹೇಳಲಾಗಿತ್ತು. ಈಗಾಗಲೇ ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಈತೇಂದ್ರ ಅವರು ಸರ್ ಕೂಡ ಹೇಳಿರುವಂಥದ್ದು. ಇದು ಎಲ್ಲವನ್ನು ಹೊರತುಪಡಿಸಿದ್ರೆ ಈಗ ಯಾರೆಲ್ಲ ಈ ಗನ್ಗಳ ಅವರು ಬಳಕೆಯನ್ನು ಮಾಡ್ತಾ ಇದ್ರು, ಅವರು ಡಬಲ್ ಬಾರ್ ಗನ್ ಅಥವಾ ಪಿಸ್ತೂಲ್ಗಳನ್ನ ಬಳಕೆ ಮಾಡ್ತಾ ಇದ್ರ ಅನ್ನುವಂಥ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ರಮಾಕಾಂತ್. ಥ್ಯಾಂಕ್ ಯು ಸಿದ್ದು.